ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಖುಷ್ಮನೆ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ಇವತ್ತು ನಾನು ಇಪ್ಪಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಪ್ಪಿ ಎಂತಕ್ಕಪ್ಪ ತೋರಿಸ್ತಾ ಇದ್ದೀನಿ ಅಂತಂದರೆ, ಮಕ್ಕಳು ತುಂಬಾ ಇಷ್ಟಪಡ್ತಾರೆ, ಇವನ್ ದೊಡ್ಡವರು ಸಹ ತುಂಬಾ ಇಷ್ಟಪಡ್ತಾರೆ. ಆದ್ದರಿಂದ ನಾನು ಇಲ್ಲಿ ಇಪ್ಪಿ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡೋಣ. ಇಲ್ಲಿ ನಾನು ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಸಣ್ಣಗೆ ಕಟ್ ಮಾಡಿ ಸಣ್ಣಗೆ ಹಚ್ಕೊತಾ ಇದ್ದೀನಿ. ಜೊತೆಗೆ ಒಂದು ಈರುಳ್ಳಿಯಷ್ಟು ಕಟ್ ಮಾಡ್ಕೊಂಡಿದ್ದೀನಿ ದೊಡ್ಡದು. ಮತ್ತು ಒಂದು ಕ್ಯಾರೆಟ್ನ ತೊಗೊಂಡಿದ್ದೀನಿ. ಆ ಒಂದು ಕ್ಯಾರೆಟ್ನ ಸಹ ಇಲ್ಲಿ ನಾನು ಚೆನ್ನಾಗಿ ತೊಳೆದು ಸಣ್ಣ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ. ನೋಡ್ಬೋದು, ಒಂದು ಕ್ಯಾರೆಟ್ನ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು. ಮತ್ತು ಜೊತೆಗೆ ಕೊತ್ತಂಬರಿ. ಇಲ್ಲಿ ನೀವು ಬೇಕಂತಂದರೆ ಕ್ಯಾಪ್ಸಿಕಮ್ ಆಗಲಿ ಬೀನ್ಸ್ ಆಗಲಿ ಆ್ಯಡ್ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಎಕ್ಸ್ಟ್ರಾ ನೀವು ಗ್ರೀನ್ ಚಿಲ್ಲಿ ಬೇಕಂದ್ರೆ ಆ್ಯಡ್ ಮಾಡ್ಕೋಬೋದು. ಯಾಕಂದರೆ ನಾವು ವೆಜಿಟೇಬಲು ಆನಿಯನು ಇವೆಲ್ಲ ಹಾಕೋದ್ರಿಂದ ಸ್ವಲ್ಪ ಸಪ್ಪೆ ಆಗುತ್ತೆ. ಆದ್ದರಿಂದ ಬೇಕು ಅಂತಂದರೆ ಗ್ರೀನ್ ಚಿಲ್ಲಿಯೇ ತೊಗೋಬೋದು, ಇಲ್ಲಾಂದರೆ ಚಿಲ್ಲಿ ಪೌಡ್ರ್ ಸಹ ಯೂಸ್ ಮಾಡ್ಬೋದು. ಬಟ್ ನಾನು ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಾನು ಚಿಕ್ಕದೊಂದು ಇಪ್ಪಿ ತೊಗೊಂಡಿದ್ದೀನಿ. ಈ ಇಪ್ಪಿನ ನಾನಿಲ್ಲಿ ಇಪ್ಪಿ ಜೊತೆಗೆ ಈ ಮಸಾಲನೂ ಕೊಟ್ಟಿರ್ತಾರೆ. ಈ ಇಪ್ಪಿನ ನಾನಿವಾಗ ಸಣ್ಣಗೆ ಕಟ್ ಮಾಡ್ಕೊತಾ ಇದ್ದೀನಿ, ಕೈಯಲ್ಲೇ ಪುಡಿ ಮಾಡ್ಕೊತಾ ಇದ್ದೀನಿ. ಯಾಕೆ ಇದನ್ನು ಈ ಥರ ಮಾಡ್ಕೊತಾ ಇದ್ದೀನಿ ಅಂತಂದರೆ, ಇದನ್ನು ಉದ್ದುದ್ದ ಇದ್ದರೆ ಅದನ್ನು ಹಾಗೆ ಬಾಯಲ್ಲಿ ಜಿಕ್ಕೊಂಡ್ಬಿಡ್ತಾರೆ ಮತ್ತು ಅದನ್ನು ಹಗಿಯಲ್ಲ. ಮತ್ತು ಇನ್ನೊಂದು ನಾನು ವೆಜಿಟೇಬಲ್ ಹಾಕೋ ಕಾರಣವೂ ಅಷ್ಟೇ. ವೆಜಿಟೇಬಲ್ ಹಾಕೋದ್ರಿಂದ ಇಪ್ಪಿ ಜೊತೆ ಮತ್ತು ಇಪ್ಪಿನ ಇದನ್ನು ಹಿಂಗೆ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಾಗ ವೆಜಿಟೇಬಲು ಆನಿಯನ್ನು ಇಪ್ಪಿ ಇವೆಲ್ಲ ಕ್ಲೀನಾಗಿ ಹಗಿದು ತಿನ್ನೋದಕ್ಕೆ ಒಂದು ಅವಕಾಶ ಇರುತ್ತೆ. ಫ್ರೆಂಡ್ಸ್, ಇಲ್ಲಿ ನಾನು ಒಂದು ಬಾಣಲಿ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಸಹ ಸ್ವಲ್ಪನೇ ಹಾಕ್ಕೊಳ್ಳಿ, ಎಣ್ಣೆ ಜಾಸ್ತಿ ಆದ್ರೂ ಸಹ ಅದು ಚೆನ್ನಾಗಿರಲ್ಲ. ಮತ್ತು ಇಲ್ಲಿ ನಾನು ಆನಿಯನ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಆನಿಯನ್ ಜಾಸ್ತಿನೇ ಹಾಕ್ಕೊಳ್ಳಿ, ಆನಿಯನ್ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ. ನಾನು ದೊಡ್ಡದು ಆನಿಯನ್ ತೊಗೊಂಡಿದ್ದೀನಿ. ಬಟ್ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಾನು ಆನಿಯನ್ನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆದಷ್ಟು ಹಿಪ್ಪಿ ಮ್ಯಾಗಿ ಪಾಸ್ತಾ ಇವನ್ನೆಲ್ಲ ತಿನ್ನೋದು ಕಡಿಮೆನೇ ಮಾಡಿ. ಇವನ್ ನಾವಾದರೆ ತಿನ್ನೋದು ಇಯರ್ಲಿ ಒನ್ಸ್ ಆರ್ ಟ್ವೈಸ್ ಅಷ್ಟೇ ನಾನು ಮಾಡೋದು. ಬಟ್ ಇಲ್ಲಿ ನಮ್ಮ ಮನೇಲಿ ತುಂಬ ಫೋರ್ಸ್ ಮಾಡಿದ್ದಕ್ಕೆ ನಾನು ಇದನ್ನು ಒಂದು ಚಿಕ್ಕದನ್ನು ತೊಗೊಂಡು ಮಾಡ್ತಾಯಿದ್ದೀನಿ. ಬಟ್ ಇದು ಹೆಲ್ತ್ಗೆ ಒಳ್ಳೆಯದಲ್ಲ, ಆದಷ್ಟು ಕಂಟ್ರೋಲ್ ಮಾಡಿ ಮಕ್ಕಳಿಗೆ ಕೊಡೋದನ್ನು. ಫ್ರೆಂಡ್ಸ್, ಆನಿಯನ್ ಫ್ರೈ ಆಗಿದೆ. ಈಗ ನಾನಿಲ್ಲಿ ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ. ಕ್ಯಾರೆಟ್ ಹಾಕ್ಕೊಂಡು ಸಹ ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಚಿಕ್ಕ ಪ್ಯಾಕೆಟ್ ತೊಗೊಂಡಿರೋದ್ರಿಂದ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ. ನೀವೇನಾದರೂ ದೊಡ್ಡ ಪ್ಯಾಕೆಟ್ ತೊಗೊತೀನಿ ಅನ್ನೋದಾದರೆ ಅದ್ರ ಜೊತೆಗೆ ನಿಮ್ಗೆ ಎಷ್ಟು ವೆಜಿಟೇಬಲ್ಲು ಆನಿಯನ್ನು ಅದ್ರ ಮೇಲೆ ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ತಕ್ಕಷ್ಟು ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಇಲ್ಲಾಂದರೆ ಆಮೇಲೆ ನಾವು ಉಪ್ಪು ಆ್ಯಡ್ ಮಾಡಿಲ್ಲ ಅಂತಂದರೆ ಅದು ಸಪ್ಪೆ ಆಗೋಗ್ಬಿಡುತ್ತೆ. ಅದರಿಂದ ನಾನು ಇದಕ್ಕೆ ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು, ಈಗ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತು ಹಾಫ್ ಬಾಯ್ಲ್ ಮಾಡ್ಕೊಳ್ಳಿ. ಇದು ಒಂದೆರಡು ನಿಮಿಷ ಇದನ್ನು ಪ್ಲೇಟ್ ಮುಚ್ಚಿಬಿಟ್ರೆ ಅದು ಕಂಪ್ಲೀಟಾಗಿ ಬಾಯ್ಲ್ ಆಗಿರುತ್ತೆ. 2 ನಿಮಿಷ ಆದಮೇಲೆ ನಾನು ಇದನ್ನು ತೆಗಿತಾ ಇದ್ದೀನಿ. ನೋಡ್ಬೋದು, ಈಗ ಇದು ಆಗಿದೆ. ಇದಾದಮೇಲೆ ಫ್ರೆಂಡ್ಸ್, ಇಲ್ಲಿ ನಾನು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ತೊಗೊತಾ ಇದ್ದೀನಿ. ಯಾಕಂತಂದರೆ ಖಾರ ಬೇಕು ಅಂತ. ಬೇಕಂದರೆ ನೀವು ಇಲ್ಲಿ ಗ್ರೀನ್ ಚಿಲ್ಲಿ ಸಹ ಆ್ಯಡ್ ಮಾಡ್ಕೊಬೋದು. ಬಟ್ ನಾನಿಲ್ಲಿ ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ. ಇಪ್ಪಿ ಅದು ಸ್ವಲ್ಪ ಆರೆಂಜ್ ಕಲರಲ್ಲಿ ಇರುತ್ತಲ್ಲ, ಅದಕ್ಕೆ ನಾನು ಸ್ವಲ್ಪ ಚಿಲ್ಲಿ ಪೌಡ್ರೇ ತೊಗೊಂಡಿದ್ದೀನಿ. ನೀವು ಬೇಕಂತಂದರೆ ಗ್ರೀನ್ ಚಿಲ್ಲಿ ತೊಗೋಬೋದು. ಮತ್ತು ಇಲ್ಲಿ ನಾನು ಒಂದು ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸ್ನ ನೀರು ತೊಗೊಂಡಿದ್ದೀನಿ. ತೊಗೊಂಡು ಇದು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಚೆನ್ನಾಗಿ ಕುದಿಬೇಕು. ಅದು ಚೆನ್ನಾಗಿ ಕುದಿಯೋ ಟೈಮಲ್ಲಿ ನಾವು ಅದೇನು ಮಸಾಲ ಪ್ಯಾಕೆಟ್ ಇಟ್ಕೊಂಡಿದ್ದೀವೋ ನೋಡ್ಬೋದು ಫ್ರೆಂಡ್ಸ್, ಈಗ ಚೆನ್ನಾಗಿ ಇದು ಕುದೀತಾ ಇದೆ. ಈಗ ನಾವು ಅದು ಅವ್ರು ಕೊಟ್ಟಿರೋ ಮಸಾಲ ಪ್ಯಾಕೆಟ್ ಏನಿದೆಯೋ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ. ಇದು ಹಾಕಿದ್ರೇ ಅದು ಟೇಸ್ಟು. ಮತ್ತು ನಾವು ಚಿಲ್ಲಿ ಪೌಡ್ರ್ ಹಾಕಿರ್ತೀವಲ್ಲ, ಇನ್ನೂ ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. ಇವನ್ ಕ್ಯಾಪ್ಸಿಕಮ್ ಹಾಕೋದ್ರಿಂದನೂ ಅಷ್ಟೇ ತುಂಬಾ ಟೇಸ್ಟ್ ಕೊಡುತ್ತೆ. ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಆದಷ್ಟು ಇದನ್ನು ಮಕ್ಕಳಿಗೆ ಕೊಡೋದನ್ನು ಕಡಿಮೆನೇ ಮಾಡಿ. ಬಟ್ ನಾನಿಲ್ಲಿ ತೋರ್ಸೋಕ್ಕೋಸ್ಕರ ಮನೇಲಿ ಫೋರ್ಸ್ ಮಾಡಿದ್ರು ಅಂತ ಒಂದೇ ಒಂದು ಚಿಕ್ಕದನ್ನು ತೊಗೊಂಡು ಮಾಡ್ತಾಯಿದ್ದೀನಿ. ಬಟ್ ನಾವು ಅಷ್ಟೇ ಇದನ್ನು ತಿನ್ನೋದು ಕಡಿಮೆನೇ. ಇದು ಇಪ್ಪಿ ಮ್ಯಾಗಿ ಪಾಸ್ತಾ ಇವೆಲ್ಲ ನಾವು ತಿನ್ನಲ್ಲ. ಮತ್ತು ನೋಡಿ ಫ್ರೆಂಡ್ಸ್, ಅದು ಮಸಾಲೆ ಚೆನ್ನಾಗಿ ಹಿಡಿದಾದ್ಮೇಲೆ ನಾನು ಏನು ಪುಡಿ ಮಾಡಿಟ್ಕೊಂಡು ಅಂದರೆ ಕಟ್ ಮಾಡಿಟ್ಕೊಂಡಿದ್ನೋ ಇಪ್ಪಿನ, ಅದನ್ನು ಈಗ ನಾನು ಹಾಕ್ಕೊತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಮಸಾಲೆಗೆ ಹೊಂದ್ಕೊಳ್ಳೋ ಥರ ಕಲಿಸ್ಕೊಳ್ಳೋಣ. ಈಗ ಅಷ್ಟೇ ನಾವು ಒಂದು 5 ರಿಂದ 10 ನಿಮಿಷ ಇದನ್ನು ಬಾಯ್ಲ್ ಮಾಡಿಟ್ಕೊಳ್ಳೋಣ.
ಟಿ ವಿಲಿ ತೋರಿಸ್ತಾರೆ 2 ನಿಮಿಷದಲ್ಲಿ ಆಗುತ್ತೆ ಅಂತ, ಬಟ್ ಅದು ಸುಳ್ಳು. ಮಿನಿಮಮ್ ಒಂದು 10-15 ನಿಮಿಷ ಬೇಕೇ ಬೇಕು. ನೋಡಿ ಫ್ರೆಂಡ್ಸ್, ಈಗ ಸೆಟ್ ಆಗಿದೆ ಇದು. ಮತ್ತು ಈಗ ಮಸಾಲೆ ಎಲ್ಲ ಕೆಳಗಡೆ ಹೋಗಿರುತ್ತೆ, ಇಲ್ಲಾಂದರೆ ಮೇಲೆ ಹೋಗಿರುತ್ತೆ. ಇದನ್ನು ಸಹ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಮತ್ತೆ 2 ನಿಮಿಷ ನಾನು ಪ್ಲೇಟ್ ಮುಚ್ಚುತ್ತೀನಿ. ಯಾಕೆ ಅಂತಂದರೆ ಅದು ಕಂಪ್ಲೀಟಾಗಿ ಸೆಟ್ ಆಗುತ್ತೆ. ಇದು ಆದಮೇಲೆ ಮತ್ತೆ ನಾನು ಮಿಕ್ಸ್ ಮಾಡಿಕೊಂಡು ಇದನ್ನು ತಳ ಹಿಡಿದೇ ಇರೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಕಂಪ್ಲೀಟ್ ಆದಮೇಲೆ ನಾವೇನು ಕಟ್ ಮಾಡೋದು ಇಟ್ಕೊಂಡಿದ್ವೋ ಕೊತ್ತಂಬರಿನ ಅದನ್ನು ಹಾಕ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಕೊತ್ತಂಬರಿ ಹಾಕಿದ ತಕ್ಷಣ ಅದಕ್ಕೆ ಅದು ಒಂದು ಕಳೆ ಬಂದ್ಬಿಡುತ್ತೆ. ಗ್ರೀನ್ ಕಾಂಬಿನೇಷನ್ನೇ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಒಂದು ಅಡುಗೆಗಾದರೂ ನಾವು ಕೊತ್ತಂಬರಿ ಹಾಕ್ದಾಗೆ ಅದ್ರ ಲುಕ್ಕು. ನೋಡಿ ಫ್ರೆಂಡ್ಸ್, ಈಗ ನಾನು ಮತ್ತೆ ಒಂದು 5 ನಿಮಿಷ ಗ್ಯಾಸ್ ಎಲ್ಲ ಆಫ್ ಮಾಡಿ ಪ್ಲೇಟ್ ಮುಚ್ಚಿಟ್ಟಿದ್ದೆ ಕಂಪ್ಲೀಟಾಗಿ ಸೆಟ್ ಆಗಲಿ ಅಂತ. ಈಗ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಇವನ್ ತುಂಬಾ ಟೇಸ್ಟಿ ಇರುತ್ತೆ. ವೆಜಿಟೇಬಲ್ ಎಲ್ಲ ಹಾಕಿರ್ತೀವಲ್ಲ, ಆನಿಯನ್ ಆ್ಯಡ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಬೆಲೈಕನ್ ಪ್ರೆಸ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನನ್ನ ಮುಂದಿನ ವಿಡಿಯೋಗಳಿಗೋಸ್ಕರ ಬೆಲೈಕನ್ ಪ್ರೆಸ್ ಮಾಡಿ, ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.